ನಮಸ್ತೆ ಎಲ್ಲರಿಗೂ. ಇವತ್ತು ತೊಗರಿ ಕಾಳು ಹಾಕಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಸಿ ತೊಗರಿ ಕಾಳು ಹಾಕಿ ಸಾಂಬಾರು ಅಂದರೆ ಹುಳಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಸಿ ತೊಗರಿ ಕಾಳು ಸುಲ್ಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಆಲೂಗೆಡ್ಡೆ 2 ಬದನೆಕಾಯಿ ಕೂಡ ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಖಾರ ರುಬ್ಬಕ್ಕೆ ಈರುಳ್ಳಿ ಟೊಮಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಖಾರ ರುಬ್ಕೋಬೇಕು, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಬಾಂಡೆಯಲ್ಲಿ ಕಾಳು ಕೂಡ ಎಲ್ಲ ರೆಡಿ ಆಗೈತೆ. ಈ ಥರ ತೊಳೆದು ಇಟ್ಕೋಬೇಕು ಫಸ್ಟೇ. ಚೆನ್ನಾಗಿರ್ತೈತೆ ಸಾಂಬಾರು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇವಾಗ ರುಬ್ಬಕ್ಕೆ ಈರುಳ್ಳಿ ಮತ್ತು ಟೊಮಾಟೊ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ, 4 ಟೊಮಾಟೊ ತಗೊಂಡಿದ್ದೀನಿ, 1 ಒಗ್ಗರಣೆಗೆ ಹಾಕಿದ್ದೀನಿ, 3 ರುಬ್ಬಕ್ಕೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು, ಅಂದರೆ ಒಂದು ಚಿಕ್ಕ ಕಪ್ ಬರುತ್ತಲ್ಲ ಕೊಬ್ಬರಿದು, ಅದರಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ಇವಾಗ ಒಂದು ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಹಾಕಿ ಪಟ ಅನ್ನಂಗೆ ಸುರಿಸ್ಕೋಬೇಕು. ಸುರಿಸ್ಕೊಂಡು ನಂತರ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿ ಒಗ್ಗರಣೆಗೆ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ಕರಿಬೇವು ಇರಲಿಲ್ಲ, ಒಣಗಿರೋದೇ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ತೊಳೆದಿಟ್ಕೊಂಡಿರೋ ಅಂಥ ತೊಗರಿ ಕಾಳು ಕೂಡ ಹಾಕೋಬೇಕು. ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲೇ ಫಸ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರ್ತೈತೆ. ಕಾಳು ಕೂಡ ಹಸಿದು ಇರುತ್ತಲ್ಲ, ಸ್ಮೆಲ್ ಹೋಗಿ ಚೆನ್ನಾಗಿ ಬೇಯುತ್ತೆ. ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗ್ತೈತೆ. ಈ ಥರ ಹಾಕ್ಕೊಂಡು ಒಂದು 2-3 ಸುತ್ತು ಈ ಥರ ಫ್ರೈ ಮಾಡ್ಕೋಬೇಕು. ಕಮ್ಮಿ ಉರಿ ಇಟ್ಕೊಂಡು ಮೀಡಿಯಮ್ ಉರಿ ಆದರೂ ಇಟ್ಕೊಬೋದು. ಇವಾಗ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಖಾರನ ರುಬ್ಕೋಬೇಕು. ಈ ಥರ ನಮಗೆ ಜಾಸ್ತಿ ನುಣ್ಣಗೂ ರುಬ್ಕೋಬಾರ್ದು, ಜಾಸ್ತಿ ತರಿಯಾಗೂ ರುಬ್ಕೋಬಾರ್ದು. ಒಂದು ಮೀಡಿಯಮ್ ಹದದಲ್ಲಿ ರುಬ್ಕೋಬೇಕು. ಇವಾಗ ರುಬ್ಬಿರೋದು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಂದರೆ ಒಗ್ಗರಣೆಗೆ ಕಾಳು ಎಲ್ಲ ಒಗ್ಗರಣೆ ಹಾಕಿದ್ವಲ್ಲ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿದೇ ರುಬ್ಬಿರ್ತೀವಲ್ಲ, ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸಿ ತೊಳೆದು ರುಬ್ಬಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಚೆನ್ನಾಗಿರ್ತೈತೆ ನೋಡೋಕ್ಕೆ ಅಂತ. ಈ ಥರ ಒಂದು ಸ್ವಲ್ಪ ಕೊಬ್ಬರಿ ತುರಿ ಎತ್ಕೊಂಡು ಹಾಕ್ಕೋಬೇಕು ಲಾಸ್ಟಿಗೆ, ತುಂಬ ಚೆನ್ನಾಗಿ ಕಾಣ್ತೈತೆ ಸಾಂಬಾರು. ಇವಾಗ ನೋಡಿ, ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ. ಇವಾಗ ಕುದ್ದಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೋಬೇಕು. ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ನೋಡಿ ಹಾಕ್ಕೋಬೇಕು. ಪಾತ್ರೆ ಕೂಡ ಐತೆ, ಇವಾಗ ಪಾತ್ರೆ ಕೂಡ ಹಂಗೆ ತೊಳ್ಕೊಬಿಡ್ತೀನಿ. ಇವಾಗ ಕುಕ್ಕರ್ ನೋಡಿರಿ, ಒಂದು ಕೂಗ್ತಿದೆ. ಯಾಕಂದರೆ ಈ ಪಾತ್ರೆ ಇಷ್ಟು ತೊಳ್ಕೊಂಡಿದ್ದೀನಿ. ಇನ್ನು 2-3 ಕೂಗಿಸ್ಕೊತೀನಿ. ಕೂಗಿಸ್ಕೊಂಡ ನಂತರ ಅಷ್ಟೊತ್ತಿಗೆ ಈ ಕಡೆ ಸಾಂಬಾರು ಆಯಿತು, ಈ ಕಡೆ ಪಾತ್ರೆ ತೊಳೆದಿದ್ದು ಆಯಿತು. ಇವಾಗ ಕ್ಯಾಪ್ ಓಪನ್ ಮಾಡ್ಕೊತಾ ಇದ್ದೀನಿ, ಕುಕ್ಕರು ಮುಚ್ಚಳ. ನೋಡಿ, ಈ ಥರ ಬಂದೈತೆ, ಸೂಪರಾಗಿ ಬಂದೈತೆ ಸಾಂಬಾರು. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡಿ. ಒಗ್ಗರಣೆಗೆ ಏನು ಹಾಕಿದ್ವೋ ಎಣ್ಣೆ ಎಲ್ಲ ಬಿಟ್ಕೊಂಡು, ಕಾಳು ಅಷ್ಟೇ ಜಾಸ್ತಿ ಬೆಂದಿಲ್ಲ, ಒಂದು ಮೀಡಿಯಮ್ ಇದರಲ್ಲೇ ಬೆಂದೈತೆ. ಈ ಥರ ಬೇಯಬೇಕು, ಜಾಸ್ತಿ ಬೆಂದರೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ಸಾಂಬಾರು ಅಂತೂ ಸಖತ್ ಸೂಪರಾಗಿ ಬಂದೈತೆ. ನೋಡೋಕ್ಕೆ ಒಂದು ಖುಷಿ ಆಗ್ತೈತೆ, ಅಷ್ಟು ಚೆನ್ನಾಗಿ ಬಂದೈತೆ. ಇದಕ್ಕೆ ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರ್ತೈತೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಕ್ಯಾಪ್ ತೆಗೆದು ಕುದಿಯೋಕ್ಕೆ ಬಿಟ್ಬಿಡೋಣ. ಏಕೆಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ, ಇನ್ನೂ ಅದೆಲ್ಲ ಸ್ವಲ್ಪ
ಹೋಗಿ ಚೆನ್ನಾಗಿ ಕುದ್ರೆ ಇನ್ನು ಸಾಂಬಾರು ಇನ್ನೂ ಗಟ್ಟಿ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕಾಳು ರುಬ್ಬಕ್ಕೆ ಹಾಕೊಂಡಿಲ್ಲ. ಒಬ್ಬೊಬ್ಬರು ರುಬ್ಬಕ್ಕೂ ಕೂಡ ಹಾಕ್ಕೊತಾರೆ. ಬೇಯಿಸ್ಬಿಟ್ಟು ಫಸ್ಟು ಆಮೇಲೆ ಹಾಕ್ಕೊಂತಾರೆ. ನಾನೇನಿಲ್ಲ, ಡೈರೆಕ್ಟ್ ಹಂಗೆ ಮಾಡಿದ್ದೀನಿ. ಇವಾಗೆ ನೋಡಿ ಸಾಂಬಾರು ರೆಡಿ ಆಯಿತು. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಏನು ಬೇಕಾದ್ರೂ ತಿನ್ಕೋಬೋದು, ಚೆನ್ನಾಗಿರ್ತೈತೆ. ಸಾಂಬಾರು ರೆಡಿ. ಮುದ್ದೆ ತಟ್ಟೆಗೆ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ಉಣ್ಣೋದೆ, ಊಟ ಮಾಡೋದೆ. ನೋಡಿ ಇವಾಗ ಸಾಂಬಾರು ರೆಡಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.